ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ನಲ್ಲಿ ರಿವೈಸ್ಡ್ ಸಿಲೆಬಸ್ SSLC ಸಮಾಜ ವಿಜ್ಞಾನ ಅನ್ನೋ ಪ್ಲೇಲಿಸ್ಟ್ ಲಿಂಕ್ ಇದೆ. ಅದನ್ನು ಒತ್ತಿದ್ರೆ ಎಲ್ಲ ಪಾಠಗಳ ನೋಟ್ಸ್, ಕ್ವಶನ್ ಆನ್ಸರ್ಸ್ ಇದಾವೆ, ಅವುಗಳನ್ನು ನೋಡ್ಬೋದು. ಶುರು ಮಾಡೋಣ. ಸೋಷಿಯಲ್ ಸೈನ್ಸ್ನ ಒಂದು ಮಾಡೆಲ್ ಕ್ವಶನ್ ಪೇಪರ್ ಪ್ರಿಪ್ರೇಟರಿ ಮತ್ತು ಸೀರೀಸ್ ಎಕ್ಸಾಮ್ಗಾಗಿ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಫಸ್ಟ್ ಕ್ವಶನ್ ಕೇಳಿದ್ದಾರೆ. ಭಾರತದಲ್ಲಿ ಮೊದಲ ಭಾಷಾವಾರು ರಾಜ್ಯವಾಗಿ ರಚನೆಗೊಂಡ ರಾಜ್ಯ. ಎರಡನೇ ಪ್ರಶ್ನೆ ಇತ್ತು, ಮೊದಲನೇ ವಿಶ್ವ ಸಮರಕ್ಕೆ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣ ಏನು? ಪ್ರಶ್ನೆ 3, ನಮ್ಮ ಸಂವಿಧಾನದ 21ನೇ ಎ ವಿಧಿ ಸೂಚಿಸುವುದು. ಪ್ರಶ್ನೆ 4, ಕೂಲಿ ರಹಿತ ದುಡಿಮೆಗೆ ಉತ್ತಮ ಉದಾಹರಣೆ. ಪ್ರಶ್ನೆ 5 ಇತ್ತು, ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಕ್ಕೆ ಉದಾಹರಣೆ. 8, ಭಾರತದ ಚಹದ ಬಂದಿರು ಯಾವುದನ್ನು ಕರಿತೀವಿ? ಪ್ರಶ್ನೆ 7 ಇತ್ತು, ಜಿಲ್ಲಾ ಕೈಗಾರಿಕಾ ಕೇಂದ್ರ ಸ್ಥಾಪನೆಯಾದ ವರ್ಷ ಯಾವುದು? ಪ್ರಶ್ನೆ 8, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ. ಸೊ ಒಟ್ಟು 8 ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ತುಂಬ ಇಂಪಾರ್ಟೆಂಟ್ ಇದ್ದಾವೆ. ಬಹಳಷ್ಟು ಕ್ವಶನ್ಸ್ಗಳು ಇದರನ್ನು ಬರ್ತಕ್ಕಂಥ ಚಾನ್ಸಸ್ ಕೂಡ ತುಂಬಾ ಇದ್ದಾವೆ. ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಬರಲಿಕ್ಕೆ ಯಾವೆಲ್ಲ ಕ್ವಶನ್ಸ್ ಕೇಳಿದ್ದಾರೆ ಅಂದ್ರೆ, 9ನೇ ಪ್ರಶ್ನೆ ಇತ್ತು, ಸರ್ದಾರ್ ವಲ್ಲಭಾಯಿ ಪಟೇಲ್ರನ್ನ ಭಾರತದ ಉಕ್ಕಿನ ಮನುಷ್ಯ ಅಂತ ಏಕೆ ಕರೀತಾರೆ? ಪ್ರಶ್ನೆ 10, ದೆಹಲಿಯ ತೀನ್ ಮೂರ್ತಿ ಭವನದ ಪ್ರಾಮುಖ್ಯತೆ ಏನು? ಪ್ರಶ್ನೆ 11, ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಭಾರತಕ್ಕೆ ಖಾಯಂ ಸದಸ್ಯ ದೊರೆಯಬೇಕೆಂದು ಪ್ರತಿಪಾದಿಸುತ್ತಿರುವ ದೇಶ ಯಾವುದು? ಪ್ರಶ್ನೆ 12, ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆ ಏಕೆ ಜಾರಿಗೆ ತಂದರು? ಪ್ರಶ್ನೆ 13, ವರದಕ್ಷಿಣೆ ಅಂದರೆ ಏನು? ಪ್ರಶ್ನೆ 14, ತೀರದುದ್ದಕ್ಕೂ ಮ್ಯಾಂಗ್ರೋವ್ ಅರಣ್ಯಗಳನ್ನು ಏಕೆ ಬೆಳೆಸಬೇಕು? ಪ್ರಶ್ನೆ 15, ಆಯವ್ಯಯ ಎಂದರೇನು? 16ನೇ ಪ್ರಶ್ನೆ ಕೇಳಿದ್ರು, ಮಾರುತಿಯು ವಿದೇಶಿ ಪ್ರವಾಸ ಕೈಗೊಳ್ಳಲು ಯೋಜಿಸಿದ್ದಾನೆ. ಅವನ ಅನುಪಸ್ಥಿತಿಯಲ್ಲಿ ತನ್ನ ಎಲ್ಲ ಒಡವೆಗಳನ್ನು ಸಂರಕ್ಷಿಸಲು ಬ್ಯಾಂಕಿನಿಂದ ಯಾವ ಸೇವೆ ಪಡೆಯಬಹುದು ಅಂತ. ಸೊ ಏನು ಮಾಡಿದ್ದಾರೆ, ಒಂದಂಕಕ್ಕೆ 8 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇನ್ನು ವಿದ್ಯಾರ್ಥಿಗಳೇ 3-4 ವಾಕ್ಯಗಳಲ್ಲಿ ಅಂದರೆ 2 ಅಂಕದ ಪ್ರಶ್ನೆಗಳಿದಾವೆ. ನೋಡುವ. 17ನೇ ಪ್ರಶ್ನೆ ಕೇಳಿದ್ರು, 19ನೇ ಶತಮಾನದಲ್ಲಿ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ತಂದ ಸಂಘಗಳನ್ನು ಹೆಸರಿಸಲಿಕ್ಕೆ ಕೇಳಿದ್ದಾರೆ. 18ನೇ ಪ್ರಶ್ನೆ ಇತ್ತು, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು ಏನು? 19ನೇ ಪ್ರಶ್ನೆ, ಪ್ರಾಂತೀಯತೆ ಸಮಸ್ಯೆಯನ್ನು ಬಗೆಹರಿಸಲು ಕೈಗೊಂಡಿರೋ ಕ್ರಮಗಳನ್ನು ಪಟ್ಟಿ ಮಾಡಿ, ಅಥವಾ ಭಯೋತ್ಪಾದಕತೆಯ ನಿಗ್ರಹಕ್ಕೆ ಕೈಗೊಂಡಿರೋ ಕ್ರಮಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. 20ನೇ ಪ್ರಶ್ನೆ, ಅಸ್ಪೃಶ್ಯತೆ ತೊಡೆದು ಹಾಕಲು ಇರತಕ್ಕಂಥ ಕಾನೂನಾತ್ಮಕ ಕ್ರಮಗಳು ಯಾವುವು? ಅಥವಾ ಗ್ರಾಮೀಣ ಸ್ತ್ರೀಯರು ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ಸಹಕಾರಿಯಾಗಿರುವ ಕಾರ್ಯಕ್ರಮಗಳು ಯಾವುವು ಅಂತ ಕೇಳಿದ್ದಾರೆ. 21ನೇ ಪ್ರಶ್ನೆ, ಭಾರತದ ಋತುಗಳನ್ನು ಅವುಗಳ ತಿಂಗಳುಗಳೊಂದಿಗೆ ಹೆಸರಿಸಿ. 22, ರಾಷ್ಟ್ರೀಯ ವಿದ್ಯುತ್ ಜಾಲ ಹೇಗೆ ಸಹಕಾರಿಯಾಗಿದೆ? 23, ಭಾರತದಲ್ಲಿ ಕೈಗೊಂಡಿರೋ ವಸತಿ ಯೋಜನೆಗಳನ್ನು ಹೆಸರಿಸಿ. 24ನೇ ಪ್ರಶ್ನೆ ಇತ್ತು, ಗ್ರಾಹಕ ರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶಗಳು ಏನು ಅಂತ. ಬಹಳ ಇಂಪಾರ್ಟೆಂಟ್ ಇದೆ ವಿದ್ಯಾರ್ಥಿಗಳೇ. ಸೊ ಖಂಡಿತವಾಗಿ ನಿಮ್ಮ ಸರಣಿ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಇಲ್ಲಿಂದ ಪ್ರಶ್ನೆಗಳು ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. 5-6 ವಾಕ್ಯಗಳಲ್ಲಿ ಅಂದರೆ 3 ಅಂಕದ ಪ್ರಶ್ನೆಗಳಲ್ಲಿ 25ನೇ ಕ್ವಶನ್ ಕೇಳಿದ್ರು, ರಾಜ ಮಾರ್ತಾಂಡವರ್ಮನು ತನ್ನ ರಾಜ್ಯವನ್ನು ಹೇಗೆ ಬಲಿಷ್ಠ ಮತ್ತು ಪ್ರಾಬಲ್ಯಗೊಳಿಸಿದನೆಂದು ವಿವರಿಸಿರಿ. ಅಥವಾ ವೆಲ್ಲೆಸ್ಲಿಯು ಭಾರತೀಯ ಅರಸರನ್ನು ತನ್ನ ಹಿಡಿತಕ್ಕೆ ಹೇಗೆ ತಂದನೆಂದು ವಿವರಿಸಿ. 26, ನಾಲ್ವಡಿ ಕೃಷ್ಣರಾಜ ಒಡೆಯರವರ ಸಾಧನೆಗಳೇನು? 27, ಸ್ವಾತಂತ್ರ್ಯ ಸಮಯದಲ್ಲಿ ಭಾರತದ ವಿಭಜನೆ ಅನಿವಾರ್ಯವಾಗಿತ್ತು, ಸ್ಪಷ್ಟೀಕರಿಸಿ. 28, ವಿಶ್ವಸಂಸ್ಥೆಯ ಗುರಿ ಮತ್ತು ಉದ್ದೇಶಗಳೇನು? 29ನೇ ಪ್ರಶ್ನೆ ಕೇಳಿದಾರ ವಿದ್ಯಾರ್ಥಿಗಳೇ, ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸಲು ಸರ್ಕಾರ ಕೈಗೊಂಡಿರ್ತಕ್ಕಂಥ ಯೋಜನೆಗಳು ಏನು? 30ನೇ ಪ್ರಶ್ನೆ, ಭಾರತದ ಮೇರೆಗಳು ಮತ್ತು ನೆರೆ ದೇಶಗಳ ಬಗ್ಗೆ ಬರೆಯಿರಿ. 31ನೇ ಪ್ರಶ್ನೆ ಕೇಳಿದಾರ, ಕಾಡುಗಳ ಸಂರಕ್ಷಣೆ ಅತಿ ಅವಶ್ಯಕವಾಗಿದೆ ಏಕೆ? ಅಥವಾ ಬೆಳೆ ಮಾದರಿಗಳು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗ್ತವೆ ಏಕೆ ಅಂತ ಕೇಳಿದ್ದಾರೆ. 32ನೇ ಪ್ರಶ್ನೆ, ಭಾರತದಲ್ಲಿ ವಿಕೇಂದ್ರೀಕರಣದ ಜಾರಿಗಾಗಿ ಕೈಗೊಂಡಿರೋ ಕ್ರಮಗಳೇನು? ಅಥವಾ ಹಸಿರು ಕ್ರಾಂತಿ ಉಂಟು ಮಾಡಲು ಕೈಗೊಂಡ ಕ್ರಮಗಳು ಏನು ಅಂತ ಕೇಳಿದ್ದಾರೆ. 33ನೇ ಪ್ರಶ್ನೆ, ಬ್ಯಾಂಕ್ಗಳ ಕಾರ್ಯಗಳಾವವು? ಅಥವಾ ಉದ್ಯಮಗಾರನ ಗುಣಲಕ್ಷಣಗಳು ಏನು ಅಂತ ಪ್ರಶ್ನೆ ಇತ್ತು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸೇ ಇದಾವೆ. ಇನ್ನು 4 ಅಂಕದ ಪ್ರಶ್ನೆಗಳನ್ನು ನೋಡಿದರೆ ವಿದ್ಯಾರ್ಥಿಗಳೇ, 34ನೇ ಪ್ರಶ್ನೆ ಇತ್ತು, ದಕ್ಷಿಣ ಭಾರತದಲ್ಲಿ ಆಂಗ್ಲರು ಮತ್ತು ಫ್ರೆಂಚರು ತಮ್ಮ ಪ್ರಾಬಲ್ಯ ಉಳಿಸಿಕೊಳ್ಳಲು ಮಾಡಿದ ಹೋರಾಟವನ್ನು ವಿವರಿಸಿ. 35, ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ಪದ್ಧತಿಯಿಂದಾಗುವ ಪರಿಣಾಮಗಳೇನು? ಅಥವಾ ಭಾರತದಲ್ಲಿ ಬ್ರಿಟಿಷರ ಭೂಕಂದಾಯ ಪದ್ಧತಿಯಿಂದಾದ ಪರಿಣಾಮಗಳು ಏನು? 36, ಭಾರತದಲ್ಲಿ ಸ್ತ್ರೀ ಸ್ಥಾನಮಾನ ಉತ್ತಮಪಡಿಸಲು ಕೈಗೊಂಡಿರುವ ಕ್ರಮಗಳೇನು? ಕಪ್ಪು ಮಣ್ಣು ಜಂಬಿಟ್ಟಿಗೆ ಮಣ್ಣಿಗಿಂತ ಹೇಗೆ ಭಿನ್ನವಾಗಿದೆ ಅಂತ ಏನು ಮಾಡಿದ್ದಾರೆ, 4 ಅಂಕಕ್ಕೆ ಕೇಳಿದ್ದಾರೆ. ಆ ಮಣ್ಣಿನ ಲಕ್ಷಣಗಳು, ಮಣ್ಣಿನ ಹಂಚಿಕೆಯಾಗಿರ್ತಕ್ಕಂಥ ಪ್ರದೇಶ, ಸೊ ಮಣ್ಣಿನಲ್ಲಿ ಯಾವೆಲ್ಲ ಬೆಳೆಗಳನ್ನು ಬೆಳಿತೀವಿ ಅವೆಲ್ಲವುಗಳನ್ನು ತಾವೇನು ಮಾಡಬೇಕಪ್ಪ ಅಂದ್ರೆ ಒಂದು 5-6 ಅಂಶಗಳು ಬರುವ ಹಾಗೆ ಏನು ಮಾಡಬೇಕು, ವ್ಯತ್ಯಾಸವನ್ನು ಬರೀತಕ್ಕಂಥ ಕೋಷ್ಟಕ ಹಾಕಿ ಬರಿಬೇಕು. ಇನ್ನು ವಿದ್ಯಾರ್ಥಿಗಳೇ
ಕಡೆ ಪ್ರಶ್ನೆ ಇತ್ತು, ಭಾರತದ ನಕ್ಷೆಯನ್ನು ಬಿಡಿಸಬೇಕಿತ್ತು. ಅದರಲ್ಲಿ ಹಟ್ಟಿ ಚಿನ್ನದ ಗಣಿ, ಕೊಚ್ಚಿ, ಭದ್ರಾವತಿ, ಕಲ್ಪಕಂಗಳನ್ನು ಏನು ಮಾಡಬೇಕಾಗಿತ್ತು, ಗುರುತಿಸಬೇಕಾಗಿತ್ತು. ನಕ್ಷೆಗೆ 1 ಅಂಕಗಳನ್ನು ಕೊಡ್ತಾರೆ. ಸ್ಥಳ ಗುರುತಿಸಲಿಕ್ಕೆ ಎಸ್ 4 ಅಂಕ ಇರ್ತದೆ. ಸೊ ಒಟ್ಟಾರೆಯಾಗಿ 5 ಅಂಕಗಳು ಇರ್ತವೆ. ಸೊ ಈ ಥರ ವಿದ್ಯಾರ್ಥಿಗಳನ್ನ ನಾವು ಏನು ಮಾಡಿದ್ದೀವಿ, ಇವತ್ತು 10ನೇ ತರಗತಿಯವರಿಗಾಗಿ ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಸೊ ಈ ಒಂದು ಹುನ್ಕಂದ್ ಇಲ್ಕಲ್ ತಾಲೂಕು ಒಂದು ಸೋಷಿಯಲ್ ಸೈನ್ಸ್ ಫೋರಮ್ ಅವರು ಏನು ಮಾಡಿದ್ದಾರೆ, ಕ್ವಶನ್ ಪೇಪರ್ಗಳನ್ನು ರಿಲೀಸ್ ಮಾಡಿದ್ದಾರೆ. ತುಂಬ ಇಂಪಾರ್ಟೆಂಟ್ ಇತ್ತು. ಸೊ ಪೂರ್ವ ಸಿದ್ಧತೆ ಮತ್ತು ಸರಣಿ ಪರೀಕ್ಷೆಗಳಿಗೆ ಇಲ್ಲಿಂದ ಇಲ್ಲಿಂದ ಪ್ರಶ್ನೆಗಳು ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಸೊ ಆ ಕಾರಣಕ್ಕಾಗಿ ನಾವು ನಿಮಗೆ ಏನು ಮಾಡಿದ್ವಿ, ಕ್ವಶನ್ ಪೇಪರನ್ನು ಶೇರ್ ಮಾಡಿದ್ದೀನಿ. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದ್ದಾವೆ. ಇವುಗಳ ಬಗ್ಗೆ ಒಂದ್ಸರಿ ತಾವು ಏನು ಮಾಡಬೇಕು, ಪ್ರಿಪ್ರೇಷನ್ಸ್ಗಳನ್ನು ಮಾಡ್ಕೊಂಡು ಹೋಗಬೇಕು. ಎಲ್ಲ ಓದಬೇಕು, ಬಟ್ ಈ ಕ್ವಶನ್ಸ್ಗಳಿಗೆ ತಾವು ಹೆಚ್ಚು ಗಮನಗಳನ್ನು ಏನು ಮಾಡಬೇಕಪ್ಪ ಅಂತಂದರೆ ಕೊಡಬೇಕು ಅಂತ ಹೇಳ್ತಾ ಮತ್ತೆ ಸೊ 4 ಸೆಟ್ ಉಳಿದ ಕ್ವಶನ್ ಪೇಪರ್ಸ್ಗಳನ್ನು ಮುಂದಿನ ದಿನಗಳಲ್ಲಿನೂ ಕೂಡ ನಾವು ಪೋಸ್ಟ್ಗಳನ್ನು ಮಾಡ್ತೀವಿ. 5 ಸೆಟ್ ಕ್ವಶನ್ ಪೇಪರ್ಗಳನ್ನು ಬಿಡಿಸಿದ್ರೆ ಖಂಡಿತವಾಗಿ 65 ಅಬೋವ್ ಕ್ವಶನ್ಸ್ಗಳನ್ನು ಬಂದೇ ಬರ್ತವೆ. ಸೊ ಹಾರ್ಡ್ ವರ್ಕಿಂದ ಸ್ಮಾರ್ಟ್ ವರ್ಕ್ಗಳನ್ನು ಕೂಡ ತಾವು ಮಾಡಲೇಬೇಕಾಗ್ತದೆ. ಸೊ ಅದಕ್ಕಾಗಿ ಚಾನಲ್ಗಳಲ್ಲಿ ವಿಡಿಯೋಸ್ಗಳಿದ್ದಾವೆ, ಹಿಂದಿ ಇದ್ದಾವೆ, ಸೈನ್ಸ್ ಇದ್ದಾವೆ, SS ಇದ್ದಾವೆ. ಸೊ ನಿಮಗಾಗಿ ಕ್ವಿಜಸ್ಗಳನ್ನು ಹಾಕಿದ್ದೀವಿ, ಪಾಸಿಂಗ್ ಪ್ಯಾಕೇಜ್ಗಳನ್ನು ಹಾಕಿದ್ದೀವಿ, ಕ್ವಶನ್ ಬ್ಯಾಂಕ್ಗಳನ್ನು ಹಾಕಿದ್ದೀವಿ. ಅವೆಲ್ಲರ ಬೆನಿಫಿಟ್ಗಳನ್ನು ತಾವುಗಳು ತೆಗೆದುಕೊಳ್ಬೇಕು. ಒಂದ್ಸರಿ ಹೋಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ವಿಸಿಟನ್ನು ಮಾಡಿ. ಸೊ ಹೆಚ್ಚು ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ ಅಂತ ಹೇಳ್ತಾ, ಸೊ ಇದೇ ರೀತಿಯಾಗಿರ್ತಕ್ಕಂಥ ಸಪೋರ್ಟ್ ಇರಲಿ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಅದರ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀವಿ. ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ಪಾಠದ ಹೊಸ ವಿಷಯದ ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಬಾಯ್.